ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನಿಯಿರದವರ ಧೈರ್ಯವೋ ನೀಲಿ ಅಂದ್ರೆ ನೀತಿಯೋ ಜೈ ಭೀಮ ಅಂದ್ರೆ ನಿರ್ಭೀತಿಯೋ ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ ಗುಳ್ಳಿನರಿಗಳ ಚರ್ಮ ಸುಲಿದವ ಮತ್ತು ಮಂಜುಳಾ ಅಭಿವೃದ್ಧಿಗಳ ಮಾರ್ಗದರ್ಶನದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನ ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಜಯಂತಿಗೆ ಆಗಮಿಸಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಆತ್ಮೀಯ ಮುಖಂಡರಿಗೆ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಗೆ ಆಗಮಿಸಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಸಭೆಗೆ ಆಗಮಿಸಿರತಕ್ಕಂಥ ನಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕಿಯಾದಂತಹ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮಹದೇವಪುರ ನಗರ ಮಂಡಲದ ಅಧ್ಯಕ್ಷರಾದಂತಹ ಶ್ರೀಯುತ ಮನೋಹರ್ ರೆಡ್ಡಿ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮಹದೇವಪುರ ನಗರ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ಶ್ರೀಯುತ ನಟರಾಜ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಮಹದೇವಪುರ ಕ್ಷೇತ್ರದ ಚುನಾವಣಾ ಉಸ್ತುವಾರಿಗಳಾದಂತಹ ಶ್ರೀಯುತ ಪಾಪಣ್ಣ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಮಹದೇವಪುರ ಕ್ಷೇತ್ರದ ಸಹ ಚುನಾವಣೆ ಉಸ್ತುವಾರಿಗಳಾದಂತಹ ಮುರುಗೇಶ್ ಖಂಡ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮಹದೇವಪುರ ಕ್ಷೇತ್ರದ ಕೋಶಾಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಬ್ರದರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾರ್ಯಕಾರಿಣಿ ಸದಸ್ಯರು ಆದಂತಹ ಶ್ರೀಯುತ ಆತ್ಮೀಯರಾದಂತಹ ಮಾರಪ್ಪಣ್ಣ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮಹದೇವಪುರ ನಗರ ಮಂಡಲದ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾವು ಎಲ್ಲ ಪ್ರತಿಮೆಗಳಿಗೂ ಸಹ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ಈ ಸಭೆಯಲ್ಲಿ ನಾವು ಒಂದು ಸೇರಿ ಅಂಬೇಡ್ಕರ್ ಅವರಿಗೆ ಒಂದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಈಗ ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕಂಥ ಗಣ್ಯರು ದೀಪವನ್ನು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ಮಹಾನಾಯಕ ಆದರೂ ಸಂವಿಧಾನ ಶಿಲ್ಪಿ ಆದರು ಅಂದರೆ ಈ ನಮ್ಮ ವಿಗ್ರಹವನ್ನ ಮೂರ್ತಿಯನ್ನ ಒಳ್ಳೆ ಸ್ವರೂಪಕ್ಕೆ ತಂದು ಅದಕ್ಕೆ ಆಕಾರವನ್ನು ಕೊಡಬೇಕಂದ್ರೆ ಎಷ್ಟೋ ಒಳ್ಳೆ ಹೇಳ್ತೀನಿ. ಯಾಕೆ ಅಂಬೇಡ್ಕರ್ ಜಯಂತಿ ಮಾಡಬೇಕಂತ ಹೇಳಿದ್ರು. ಅದೇ ರೀತಿ ಅಂಬೇಡ್ಕರ್ ಭಾವಚಿತ್ರನೇ ಅತ್ಯಂತ ಸೂಕ್ತವಾಗಿ ಬಳಸ್ಕೊಂಡಂತ ಪಾರ್ಟಿ ಕಾಂಗ್ರೆಸ್. ಅವರಿಗೆ ಅದಕ್ಕಿಂತ 4ರಷ್ಟು ಅವಮಾನ ಮಾಡಿರ್ತಕ್ಕಂಥ ಪಾರ್ಟಿಯಿಂದ ಕಾಂಗ್ರೆಸ್. ಬಿಜೆಪಿ ಯಾಕೆ ದಲಿತ ಮೀನಾರಂತೂ ಜಾಸ್ತಿ ಬರ್ತದೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ಗೌರವ ಜೈಪಿ ಆ್ಯಪ್ ಇರ್ಬೋದು, ಪಂಚತೀರ್ಥ ಅಂತ ಹೇಳಿದ್ರು ನಮ್ಮ ಮಾರಪ್ಪ ಅವರು. ಆ ಪಂಚತೀರ್ಥ ಮಾಡಿದವರಿರ್ಬೋದು, ಬಿಜೆಪಿ ಬೆಂಬಲಿತ ಸರ್ಕಾರ 1990ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಭಾರತ ರತ್ನ ಕೊಟ್ಟಿರ್ತಕ್ಕಂಥ ಆವತ್ತಿನ ದಿನದಿಂದ ನಮ್ಮ ಪಾರ್ಟಿ ಅವರಿಗೆ ಏನ್ ಗೌರವ ಕೊಡಬೇಕೋ ಅದನ್ನ ಸೂಕ್ತ ಕೊಟ್ಟಿರೋದಕ್ಕೆ ಇವತ್ತು ನಮ್ಮ ಪಾರ್ಟಿಯಲ್ಲಿ ಕಾರ್ಯಕರ್ತರು ದಲಿತರು ನಮ್ಮ ಪಾರ್ಟಿ ಕಡೆ ಬರ್ತಾರೆ. ಇವತ್ತು ದಿನ ಸೇರಿ ನಾವು ಒಂದು ಹಬ್ಬವನ್ನು ಮಾಡಬೇಕಂತ ಎಲ್ಲ ಹಳ್ಳಿಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ನಮ್ಮ ಇವತ್ತು ಅಂಬೇಡ್ಕರ್ ಜನ್ಮದಿನಂದು ಹಬ್ಬ ಅಂತೂ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇವತ್ತು ದಿನ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಆದ್ರೆ ವರ್ಷ ನಾವು ಅಂಬೇಡ್ಕರ್ ಜಯಂತಿ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ವಿ. ಇವತ್ತು ಈ ದಿನ ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಯಾರು ಅಂಬೇಡ್ಕರ್ ಜಯಂತಿ ತಿಳ್ಕೊಂಡಿದ್ದೀವಿ. ಇವತ್ತು ಆದ್ಮೇಲೆ ಏನು ಭಾರತ ರತ್ನ ಅಂಬೇಡ್ಕರ್ ಅವರ 133ನೇ ಜನ್ಮ ಜಯಂತಿ ಆಚರಣಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸ್ಕೂಲ್ ಶಾಲೆಯಲ್ಲಿ ಓದುವಾಗ ಹೈಸ್ಕೂಲಲ್ಲಿ ಇದ್ದಾರೆ. ಅವರು ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟಗಳನ್ನು ಪಟ್ಟು ಯಾವ ರೀತಿ ಬೆಳೆದು ಶಿಕ್ಷಣವನ್ನು ಪಡೆದು ಬೇರೆ ವಿದೇಶಗಳಲ್ಲಿ ಸಹ ವ್ಯಾಸಂಗನ ಮಾಡಿ ಅವರು ಎಷ್ಟು ಕಷ್ಟಪಟ್ಟರು ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಹಾಗೆಯೇ ಅವರು ಅವತ್ತು ಆ ದಿನ ಅವ್ರನ್ನ ಸಂವಿಧಾನ ಬರೆಯೋದಕ್ಕೆ ಅವ್ರನ್ನೇ ಯಾಕಪ್ಪ ಕ್ಲೋಸ್ ಮಾಡೋದು ಅಂದರೆ ಅವರು ಒಂದು ಕ್ಷೇತ್ರದಲ್ಲ, ಅವರೊಬ್ಬ ಕೃಷಿ ಪಂಡಿತ, ಒಬ್ಬ ಅರ್ಥಶಾಸ್ತ್ರಜ್ಞ, ಕಾನೂನು ಪಂಡಿತ, ರಾಜಕೀಯ ಪಂಡಿತ ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಅವ್ರು ಹೇಳ್ತಾರೆ ಸಾಕಷ್ಟು ಪದವಿಗಳು, ಹೆಚ್ಚಿನ ಪದವಿಗಳನ್ನ ಪಡೆದಂಥವ್ರು ಯಾರಾದರೂ ಪ್ರಪಂಚದಲ್ಲಿ ಇದ್ರೆ ಅಂಬೇಡ್ಕರ್ ಅಂತ. ಅವ್ರು ಬರೀ ಪದವಿಗಳು ಪಡೆದಿದ್ದಲ್ಲ, 5ನೇ ಕ್ಲಾಸಿಂದ ಹಿಡಿದು ಅವ್ರ 2ನೇ ಓದೋವರೆಗೂ ಕಷ್ಟಗಳ ಅನುಭವಿಸ್ಕೊಂಡೇ ಬಂದಿದ್ದಾರೆ. ಅವ್ರಿಗೆ ಓದೋಕ್ಕೂ ಸಹ ಇರಲಿಲ್ಲ. ಅದರಿಂದ ಅವರು ಮಹಾರಾಷ್ಟ್ರದಲ್ಲಿ ಅವರು ತಿಂದಿರಲ್ಲ, ಮಹಾರಾಜರ ಸಹಾಯದಿಂದ ಅವರು ಎಲ್ಲೆಲ್ಲ ಓದಿ ವಿದ್ಯಾವಂತರಾಗಿ ಒಂದು ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಎಲ್ಲ ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮಗಳು ಒಂದು ಸಮಾನತೆಯನ್ನು ನಾವು ಬದುಕಬೇಕಂದ್ರೆ ಒಂದು ಸಮಾನತೆಯನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಅದರಿಂದ ಎಲ್ಲರೂ ಈ ಸಂವಿಧಾನವನ್ನು ಜಾಗೃತ ನಾವು ಉಪಯೋಗ ಮಾಡಿಕೊಂಡು ನಾವು ಎಲ್ಲರಿಗೂ ಗಮನಿಸಿದ ನನ್ನ ಮಾತು. ಚುನಾವಣೆಗಳು ಬರ್ತದೆ, ಲೋಕಸಭಾ ಚುನಾವಣೆ ಬರ್ತದೆ, ಇಲ್ಲ ವಿಧಾನಸಭಾ ಚುನಾವಣೆ ಬರ್ತದೆ. ರಾಮನವಮಿಯನ್ನು ನಾವು ಗ್ರ್ಯಾಂಡ್ ಆಗಿ ಮಾಡೋದಿಲ್ಲ. ಈ ಅಂಬೇಡ್ಕರ್ ಜಯಂತಿಯನ್ನು ನಾವು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗ್ತಾ ಇದೆ. ಕಳೆದ ವರ್ಷ ವಿಧಾನಸೌಧ ಚುನಾವಣೆ ಬಂತು, ಈ ವರ್ಷ ಲೋಕಸಭಾ ಚುನಾವಣೆ ಬಂತು. ಅದೇ ರೀತಿ ಇವರಿಬ್ಬರಿಗೂ ಯಾಕೋ ದೊಡ್ಡ ಮಟ್ಟದಲ್ಲಿ ನಾವು ಆಚರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಇಬ್ಬರು ಮಹಾನುಭಾವರು ಇವತ್ತು ನಮ್ಮ ದೇಶ ಕಂಡ ಪುಣ್ಯಾತ್ಮರು. ಒಬ್ರು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ, ಇನ್ನೊಬ್ರು ಏನು ಪ್ರಪಂಚದ ಅತಿ ಜ್ಞಾನ ವ್ಯಕ್ತಿಯಾದಂಥ ಬಾಬು BR ಅಂಬೇಡ್ಕರ್ ಅವರು. ಅಂಥ ವ್ಯಕ್ತಿಗಳ ಒಂದು ಆಚರಣೆನ ನಾವು ಇವತ್ತು ಒಂದು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸರಳವಾಗಿ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಶ್ರೀ ಅರವಿಂದ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಚುನಾವಣೆ ಮುಗಿದ ಮೇಲೆ ಒಂದು ದೊಡ್ಡ ಮಟ್ಟದಲ್ಲೇ ವೇದಿಕೆ ಹಿರಿಯರಾದಂಥ ಅರವಿಂದ ಲಿಂಬಾವಳಿ ಅವರೇ, ಮನೋಹರದಿ ಅಣ್ಣವರೇ, ಕೃಷ್ಣ ಅವರೇ, ವೆಂಕಟರಮಣ ಅವರೇ, ಪಾಪಣ್ಣ ಅವರೇ, ಸುರೇಶ್ ಅವರೇ, ಮಾಧವ ಅವರೇ, ರಮೇಶ್ ಅವರೇ, ಮುಂಭಾಗದಲ್ಲಿರುವ ಎಲ್ಲ ನನ್ನ ಹಿತೈಷಿಗಳೇ, ಮಾದೇಪುರದ ಎಲ್ಲ ನನ್ನ ಹಿತೈಷಿಗಳೇ, ಈ ದಿನ ನಮಗೆ ಅಂಬೇಡ್ಕರ್ ಆಶೀರ್ವಾದ ನಮ್ಮ ಮಾದೇಪುರಕ್ಕೆ, ನಮ್ಮ ಮಾದೇಪುರ ಒಂದು ಒಳ್ಳೆಯ ಅಭಿವೃದ್ಧಿ ಆಗಲಿ, ಅವರ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳ್ತೀನಿ. ಹಾಗೆ ಈಗ ತಾನೇ ಮಾರಪ್ಪ ಅವರು
ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಎಲ್ಲರೂ ಅವ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಸೊ ಅವರ ಆಶೀರ್ವಾದ ಎಲ್ಲರೂ ಇರಲಿ ಅಂತ ಹೇಳ್ತೀನಿ. ನಮಸ್ಕಾರ. ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲರಿಗೂ 133ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈಗಾಗಲೇ ವಿಷಯವನ್ನು ತಿಳಿಸಿದ್ದಾರೆ. ಬೋರ್ಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಪಕ್ಷದ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ಚುನಾವಣೆ ಮುಗಿದ ನಂತರ ಅಧ್ಯಕ್ಷರು ದಿನಾಂಕ ನಿಶ್ಚಯ ಮಾಡ್ತಾರೆ. ಎಲ್ಲ ಮಹಾಪುರುಷರ ಜಯಂತಿಗಳನ್ನು ಯಾವ ರೀತಿ ಆಚರಿಸ್ತೀವೋ ಅದೇ ರೀತಿ ನಾವು ಕಾರ್ಯಕ್ರಮ ಮಾಡೋದನ್ನು ಅಧ್ಯಕ್ಷರು ಘೋಷಣೆ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ರು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಅವರು ಮಹಾನ್ ಮೇಧಾವಿ. ದಲಿತ ವರ್ಗಕ್ಕೆ ಸೇರಿದ್ದಾರೆ ಅನ್ನುವಂಥ ಒಂದೇ ಕಾರಣದಿಂದ ಅನೇಕ ಅನ್ಯಾಯಗಳನ್ನು ಅವರು ಸಹಿಸಿಕೊಳ್ತಾರೆ. ಅದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಸಾಮಾಜಿಕವಾಗಿಯೂ ಕೂಡ ಹಿಂದೂ ಧರ್ಮವನ್ನು ತಿಳಿಸುವಂಥ ಸಂದರ್ಭ ಬಂತು. ಹಿಂದೂ ಧರ್ಮದ್ದೇ ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಅನೇಕರವರಿಗೆ ಬೇರೆ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಬೇಕು, ಆ ಧರ್ಮ ಸೇರಿ ಸಮಾನತೆಗೋಸ್ಕರ ಆ ಧರ್ಮ ಬಹಳ ಹತ್ತಿರವಾಗಿರುವಂಥದ್ದು, ಈ ಥರದೆಲ್ಲ ಮಾತುಗಳನ್ನು ಹೇಳಿದಾಗಲೂ ಕೂಡ ಅದೆಲ್ಲವನ್ನು ಧಿಕ್ಕರಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ರಾಜಕೀಯವಾಗಿ ಅನೇಕ ಅನ್ಯಾಯಗಳನ್ನು ಸಹಿಸಿದರು. ಬಾಲ್ಯದಿಂದಲೂ ಕೂಡ ನಮಗೆ ಮನೆಯಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಟಿಫನ್ ಕ್ಯಾರಿಯರನ್ನ ಕಟ್ಟಿಕೊಡ್ತಾರೆ. ಬೋರ್ಡ್ ಹಿಂದೆ ಇಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರು ಯಾವ ರೀತಿ ನಡೆಸ್ಕೊಡತ್ತೆ ಶಾಲೆ ಅನ್ನೋದು ಕೂಡ ಒಂದು ಆಗಿನ ಕಾಲದ ಅಸ್ಪೃಶ್ಯತೆಯ ಒಂದು ದೊಡ್ಡ ಉದಾಹರಣೆ. ಇವತ್ತಿಗೂ ಕೂಡ ಅನೇಕ ಹಳ್ಳಿಗಳಲ್ಲಿ ಆ ಅಸ್ಪೃಶ್ಯತೆ ಇದೆ. ಕೆಲವು 16 ವರ್ಷಗಳ ಹಿಂದೆ ನಮಗೆ ಪಕ್ಕದಲ್ಲಿರ್ತಕ್ಕಂಥ ಅಂಬಾಲ್ಪಲ್ಲಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು, ಅಥವಾ ಇವತ್ತು ಹಳ್ಳಿಗಳಲ್ಲಿ ಹೋದರೆ ಅನೇಕ ಮನೆಗಳಲ್ಲಿ ಕಾರಣಕ್ಕಾಗಿ ಪ್ರವೇಶವೂ ಕೂಡ ಇದ್ದೇ ಇರುವಂಥ ಸನ್ನಿವೇಶ ಇದೆ. ಇದರ ವಿರುದ್ಧ ಅಂಬೇಡ್ಕರ್ ಧ್ವನಿ ಎತ್ತಿದೆ. ಸಮಾಜದಲ್ಲಿ ಸಮಾನತೆ ಬರೋದು ಬಹಳ ಕಷ್ಟ, ಆದರೆ ಸಾಮರಸ್ಯ ಬರಬೇಕು. ಸಾಮರಸ್ಯದಿಂದ ಎಲ್ಲರೂ ಬದುಕಬೇಕು. ಆ ವಿಚಾರವನ್ನು ಇಟ್ಕೊಂಡು ಅಂಬೇಡ್ಕರ್ ಪ್ರಯತ್ನ ಮಾಡಿದರೆ ಅದನ್ನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ RSS ಕೂಡ ಅದೇ ಪ್ರಯತ್ನವನ್ನು ಇವತ್ತಿಗೂ ಮಾಡ್ತಾ ಇದೆ. ಸಂಘದಲ್ಲಿ ಸಾಮರಸ್ಯ ವೇದಿಕೆಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದೆ. ಅನೇಕ ಮಠಾಧೀಶರನ್ನ, ಅನೇಕ ಸಮಾಜದ ಮುಖಂಡರುಗಳನ್ನ, ಅನೇಕ ಪ್ರಜ್ಞಾವಂತರನ್ನ
ಮುಂದುವರೆದಂಥ ಜನಾಂಗ ಇರ್ಬೋದು, ದಲಿತ ವರ್ಗದವರು ಇರ್ಬೋದು. ಈ ರೀತಿಯ ಒಂದು ಸಾಮರಸ್ಯವನ್ನು ನಿರ್ಮಾಣ ಮಾಡುವುದರಲ್ಲಿ ದೊಡ್ಡ ಹೆಜ್ಜೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇಟ್ಟಿದೆ. ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲರಿಗೂ 133ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈಗಾಗಲೇ ವಿಷಯವನ್ನು ತಿಳಿಸಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಪಕ್ಷದ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ಚುನಾವಣೆ ಮುಗಿದ ನಂತರ ಅಧ್ಯಕ್ಷರು ದಿನಾಂಕ ನಿಶ್ಚಯ ಮಾಡ್ತಾರೆ. ಎಲ್ಲ ಮಹಾಪುರುಷರ ಜಯಂತಿಗಳನ್ನು ಯಾವ ರೀತಿ ಆಚರಿಸ್ತೀವೋ ಅದೇ ರೀತಿ ನಾವು ಕಾರ್ಯಕ್ರಮ ಮಾಡೋದನ್ನು ಅಧ್ಯಕ್ಷರು ಘೋಷಣೆ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಅವರು ಮಹಾನ್ ಮೇಧಾವಿ. ದಲಿತ ವರ್ಗಕ್ಕೆ ಸೇರಿದ್ದಾರೆ ಅನ್ನುವಂಥ ಒಂದೇ ಕಾರಣದಿಂದ ಅನೇಕ ಅನ್ಯಾಯಗಳನ್ನು ಅವರು ಸಹಿಸಿಕೊಳ್ತಾರೆ. ಅದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಸಾಮಾಜಿಕವಾಗಿಯೂ ಕೂಡ ಹಿಂದೂ ಧರ್ಮವನ್ನು ಧರಿಸುವಂತ ಸಂದರ್ಭ ಬಂತು. ಹಿಂದೂ ಧರ್ಮಕ್ಕೆ ಅವಿಭಾಜ್ಯ ಅಂತ ಆಗಿರ್ತಕ್ಕಂಥ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿತು. ಅನೇಕರವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜನ್ಮದಿನದ ಅಂಗವಾಗಿ ವಿಶೇಷವಾಗಿ ಅರ್ಥಪೂರ್ಣವಾಗಿ BJP ಕಚೇರಿಯಲ್ಲಿ BJP ಪಕ್ಷದ ಎಲ್ಲ ಕಾರ್ಯಕರ್ತರು ಬಹಳ ಅದ್ಧೂರಿಯಾಗಿ ಸಂಭ್ರಮಾಚರಣೆಯಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ದೇಶದ ಭವಿಷ್ಯದ ಬಗ್ಗೆ ಯಾವ ರೀತಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಕಾರ್ಯಕರ್ತರಲ್ಲಿ ಮನಗೊಂಡು ಈ ಒಂದು ಅದ್ಧೂರಿ ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದಾರೆ. ಅವರು ಯಾವ ರೀತಿ ಮಾಡಿದ್ದಾರೆ, ಆಚರಣೆ ಮಾಡಿದ್ದಾರೆ, ಇನ್ನೆಲ್ಲ ಮುಂದೆ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಒಂದು ಕಾರ್ಯಕರ್ತರನ್ನು ಕೇಳೋಣ ಬನ್ನಿ. ಏನಿವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬೋಳಿ ಸಾಹೇಬರು ಮತ್ತು ಈ ಕ್ಷೇತ್ರದ ಶಾಸಕಿಯಾದಂಥ ಮಂಜುಳಾ ಅರವಿಂದ್ ಲಿಂಬೋಳಿ ಅವರ ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ಕೊಟ್ಟಿರುವಂತಹ ದಿನದ ಪ್ರಯುಕ್ತವಾಗಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಏನು ನಮ್ಮ ನೀತಿ ಸಂಹಿತೆ ಇದೆ ಚುನಾವಣಾ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವಿವತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ನಮ್ಮ ಅರವಿಂದ್ ಲಿಂಬೋಳಿ ಸಾಹೇಬರು ಒಂದು ಸಂದೇಶವನ್ನು ನೀಡಿದ್ದಾರೆ. ಈ ದೇಶದ ಸುಭದ್ರತೆಗಾಗಿ ಈ ದೇಶದ ಮತ್ತೊಮ್ಮೆ ಪ್ರಬಲವಾದಂಥ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಸಾಹೇಬರನ್ನ ನಾವು ಬಲಪಡಿಸಬೇಕು, ಮತ್ತೊಮ್ಮೆ ಅವ್ರನ್ನ ಪ್ರಧಾನಮಂತ್ರಿಗಳಾಗಿ ಕಾಣಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರುವ ಆಶಯಗಳನ್ನ ಏನು ಯಥಾವತ್ತಾಗಿ ನೆರವೇರಿಸಬೇಕಂದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಏನು ದಲಿತರನ್ನ ಈ ಒಂದು ಕಾಲಘಟ್ಟದಲ್ಲಿ ಒಂದು ಅವರ ಬದುಕುಗಳನ್ನು ಬದುಕೋದಕ್ಕೆ ಮತ್ತು ಅವರು ಜೀವನವನ್ನು ನಡೆಸೋದಕ್ಕೆ ಏನೆಲ್ಲ ಸಮಾನತೆ ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲದನ್ನು ಜೋಡಿಸಿ ಅವರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು 3 ಮಾತನ್ನು ಹೇಳಿದ್ದಾರೆ: ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಈ ಒಂದು ಶಿಕ್ಷಣ, ಸಂಘಟನೆ, ಹೋರಾಟವನ್ನು ತತ್ವ ಸಿದ್ಧಾಂತಗಳಲ್ಲಿ ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ಅರವಿಂದ್ ಲಿಂಬೋಳಿ ಸಾಹೇಬರು ಶಾಂತಿ, ಸೌಹಾರ್ದತೆ, ಸಮಾನತೆ ಎಲ್ಲರನ್ನೂ ಒಟ್ಟುಗೂಡಿಸುವಂಥ, ಎಲ್ಲ ಸಮಾಜವನ್ನು ಒಂದು ಕಡೆ ಕರ್ಕೊಂಡೋಗಿ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮಗಳನ್ನ ಈ ಕಳೆದ ಸುಮಾರು 15 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳನ್ನು ಸಹ ಇದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ಜಯಂತಿಗಳಾಗಿರ್ಬೋದು ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಕಾರ್ಯಕ್ರಮಗಳು ಮಾಡ್ತಾರೆ. ಹಾಗಾಗಿ ಈಗಾಗಲೇ ನಮ್ಮ ಸಾಹೇಬರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೀತಿ ಸಂಹಿತೆ ಇರೋದ್ರಿಂದ
ನಾವು ಸಾಂಕೇತಿಕವಾಗಿ ಮಾಡೋಣ. ಮುಂದಿನ ದಿನಗಳಲ್ಲಿ ಒಂದು ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಈ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ನಾವೆಲ್ಲರೂ ತೀರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾನೆಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಶುಭಾಶಯಗಳನ್ನು ಹೇಳಿ, ಮತ್ತು ಸಾಹೇಬರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ನಿಮಗೆ ನಿಮ್ಮ ಮಕ್ಕಳಿಗೆ ಊಟ ಇಲ್ಲದ್ರೂ ಸಹ ನೀವು ಅವ್ರಿಗೆ ಶಿಕ್ಷಣವನ್ನು ಕೊಡಿ. ಆ ಶಿಕ್ಷಣ ಮುಖಾಂತರ ಅವ್ರಿಗೊಂದು ಲೇಖನ ಸಿಗುತ್ತೆ, ಆ ಲೇಖನ ಅವರ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ. ಆ ನಿಟ್ಟಿನಲ್ಲಿ ಹಲವಾರು ಉದಾಹರಣೆಗಳಿದೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮೂರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಡಿ, ಒಂದು ಶಾಲೆ ಕಟ್ಟಿ, ಆ ಶಾಲೆಯಲ್ಲಿ ಒಂದು ಗಂಟೆ ಹೊಡೆದ್ರೆ ಆ ಶಾಲೆಯಲ್ಲಿ ಇರುವಂಥ ಮಕ್ಕಳೆಲ್ಲ ಇವತ್ತು ಈ ದೇಶನ ಆಳ್ತಾರೆ ಅಂತ ಹೇಳಿದ್ದಾರೆ. ಈ ರೀತಿ ಅವರ ತತ್ವ ಸಿದ್ಧಾಂತಗಳು ನಾವೆಲ್ಲರೂ ನಮ್ಮ ಇಡೀ ದಲಿತ ಸಂಘಟನೆ, ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ಈ ಒಂದು ಇದರಲ್ಲಿ ನಾವು ಜೋಡಿಸಿದ್ದೀರಿ ಅಂತ ಇವತ್ತು ನಮ್ಮದು ಹಬ್ಬದ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಮಾನವ, ಈ ಪ್ರಪಂಚಕ್ಕೆ ವಿಶ್ವಮಾನವ, ವಿಶ್ವಗುರು ಏನೆಲ್ಲ ಇದೆಯೋ ಅದು ಏಕೈಕ ವ್ಯಕ್ತಿ ಅಂದರೆ ಪ್ರಪಂಚ ಇನ್ನೊಂದ್ಸರಿ ಪ್ರಳಯವಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ಮಾಡೋದು ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದು ಕಾರ್ಯಕರ್ತರ ಮನದಾಳದ ಮಾತು. ಇದು ಸಂವಿಧಾನದ ಆಶೋತ್ತರಗಳನ್ನು ಈಡೇರಿಸ್ಕೋಬೇಕು, ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು ಅಂತ ಭಾಳ ಸವಿಸ್ತರವಾಗಿ ಕಾರ್ಯಕರ್ತರು ಹೇಳಿದ್ದಾರೆ. ಸೋಮಶೇಖರ್ ಜೊತೆ ಹನುಮಂತು, TV 99 ಬೆಂಗಳೂರು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು.